ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾವೀಗ ಧಾರವಾಡದಲ್ಲಿ ನಡೆಯುತ್ತಿರುವ ರೈತರ ಹಬ್ಬ ಅಂತಲೇ ಖ್ಯಾತಿ ಪಡೆದಿರುವಂತಹ ಧಾರವಾಡ ಕೃಷಿ ಮೇಳದಲ್ಲಿ ಇದ್ದೇವೆ. ಈ ಒಂದು ಕೃಷಿ ಮೇಳ ಬಂದು ಸೆಪ್ಟೆಂಬರ್ 21ನೇ ತಾರೀಕಿನಿಂದ ಸೆಪ್ಟೆಂಬರ್ 24ರವರೆಗೂ ನಡೆಯುತ್ತೆ. ಅಂದರೆ 4 ದಿನ ಈ ಒಂದು ಕೃಷಿ ಮೇಳ ನಡೆಯುತ್ತೆ. ಯಾವ ರೈತ ಬಾಂಧವರಿಗೆ ಈ ಒಂದು ಧಾರವಾಡ ಕೃಷಿ ಮೇಳಕ್ಕೆ ಬಂದು ಇಲ್ಲಿ ಸಿಗುವಂಥ ಮಾಹಿತಿಯನ್ನು ಪಡೆಯೋದಕ್ಕೆ ಆಗಲಿಲ್ಲವೋ, ಸೊ ಅವರಿಗೋಸ್ಕರ ನಾವು ಈ ಥರ ಒಂದು ವಿಡಿಯೋಗಳನ್ನ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ಮಾಹಿತಿಯನ್ನು ತಿಳಿಸ್ತಾ ಇರ್ತೇವೆ. ದಯವಿಟ್ಟು ನೀವು ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿರುವಂಥ ಓಂ ಸಾಯಿ ಎಂಟರ್ಪ್ರೈಸಸ್ ರವರ ಬಳಿ ಅತ್ಯಾಧುನಿಕ ತಂತ್ರಜ್ಞಾನದ ಕೇವಲ 1 ಗಂಟೆಯಲ್ಲಿ 1 ಟನ್ಗೂ ಅಧಿಕ ಮೇವನ್ನು ಕತ್ತರಿಸುವಂತಹ ಚಾಪ್ ಕಟ್ಟರ್ಗಳು ಈಗ ಲಭ್ಯ ಇದ್ದಾವೆ. ಸೊ ನಿಮಗೇನಾದರೂ ನಿಮ್ಮ ದನ ಕರುಗಳಿಗೆ, ಆಡುಗಳಿಗೆ, ಕುರಿಗಳಿಗೆ, ಟಗರುಗಳಿಗೆ ಮೇವನ್ನು ಕತ್ತರಿಸುವ ಯಂತ್ರ ಹುಡುಕ್ತಾ ಇದ್ದರೆ ಅಥವಾ ಯಂತ್ರಗಳು ಬೇಕಾಗಿದ್ದರೆ ದಯವಿಟ್ಟು ಇಲ್ಲಿ ಕಾಣ್ತಿರುವ ನಂಬರ್ಗೆ ನೀವು ಕರೆ ಮಾಡಬಹುದು. ಅವರ ನಂಬರ್ ಬಂದು 9353465551. ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಅತ್ಯುತ್ತಮ ಗುಣಮಟ್ಟದ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಈ ಒಂದು ಚಾಪ್ ಕಟ್ಟರ್ ಯಂತ್ರವನ್ನು ಮಾಡಲಾಗಿದೆ. ಸೊ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಧಾರವಾಡ ಕೃಷಿ ಮೇಳದಲ್ಲಿ ಯಾವ ತಳಿಯ ಕೋಳಿಗಳು, ಕುರಿಗಳು ಮತ್ತು ಪ್ರಾಣಿ ಪಕ್ಷಿಗಳು ಬಂದಿದ್ದೇವೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ನೋಡೋದಾದರೆ ನಿಮಗೆ ಎಂಟ್ರೆನ್ಸಲ್ಲೇ ಫಿಶ್ ವರ್ಲ್ಡ್ ಅಂತ ಸಿಗುತ್ತೆ. ಸೊ ಇವ್ರ ಹತ್ರ ಮೀನು ಬಗ್ಗೆ ಆಗಿರ್ಬೋದು, ಪಕ್ಷಿಗಳ ಬಗ್ಗೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತುಗಳು ಸಹ ಇವ್ರ ಹತ್ರ ಸಿಗುತ್ತೆ. ನಿಮಗೆ ಇವ್ರ ಹತ್ರ ಏನಾದರೂ ಮತ್ತಷ್ಟು ಮಾಹಿತಿ ತೊಗೋಬೇಕಂದ್ರೆ, ಅಥವಾ ಮೀನುಗಳು ತೊಗೋಬೇಕು, ಪಕ್ಷಿಗಳು ತೊಗೋಬೇಕು, ಅಥವಾ ನಿಮಗೆ ಇವ್ರ ಹತ್ರ ಇರುವಂಥ ವಸ್ತುಗಳನ್ನ ತೊಗೋಬೇಕಂದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ, ಅವ್ರ ನಂಬರಿಗೆ ಕರೆ ಮಾಡ್ಬೋದು. ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಅದ್ರ ಪಕ್ಕದಲ್ಲೇ ನಮ್ಮ ಸರ್ಕಾರಿ ಇಲಾಖೆ ಇದೆ, ಮೀನುಗಾರಿ ಇಲಾಖೆ. ಸೊ ನೀವೇನಾದರೂ ಮೀನು ಸಾಕಾಣಿಕೆ ಮಾಡಬೇಕು ಅಂತಿದ್ದರೆ, ಯಾವ ಒಂದು ತಳಿಯ ಮೀನುಗಳು ನಿಮಗೆ ಸೂಕ್ತವಾಗಿರುತ್ತೆ ಮತ್ತು ಯಾವುದು ಹೆಚ್ಚು ಲಾಭದಾಯಕವಾಗಿರುತ್ತೆ ಮತ್ತು ಇದಕ್ಕೆ ಸಾಲ ಸೌಲಭ್ಯ ಅಥವಾ ಸಬ್ಸಿಡಿ ಏನಾದರೂ ಕೊಡ್ತಾರೆ ಅನ್ನುವುದರ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಈ ಒಂದು ಸ್ಟಾಲ್ಗೆ ಭೇಟಿ ಕೊಟ್ಟು ಅವ್ರ ಹತ್ರ ಪಡ್ಕೋಬಹುದು. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ನೋಡಿ, ವಿಧವಾದ ಮೀನು ಸಾಕಾಣಿಕೆ ಮಾಹಿತಿ. ಅದರ ಪಕ್ಕದಲ್ಲಿ ನಮ್ಮ ದುರ್ಗಾ ಫಾರ್ಮ್ ಅಂಡ್ ಆಗ್ರೋ ಅಂತ ಒಂದು ಕೋಳಿ ಸಾಕಾಣಿಕೆ ಸಂಸ್ಥೆ ಇದೆ. ಸೊ ಇವ್ರ ಹತ್ರ ವಿವಿಧ ತಳಿಯ ಕೋಳಿಗಳು ಸಿಗ್ತವೆ. ವಿಶೇಷ ಏನಪ್ಪ ಅಂತಂದರೆ ಕೌಜುಗದ ಹಕ್ಕಿ ಸಹ ಇವ್ರ ಹತ್ರ ಸಿಗುತ್ತೆ. ನಿಮಗೆ ಬಲ್ಕ್ ಅಂದರೆ ಬಲ್ಕಾಗಿ, ಅಥವಾ ಸಣ್ಣ ಪ್ರಮಾಣದಲ್ಲಿ ಅಂದರೆ ಒಂದು 100 ಬೇಕಂದ್ರೂ ಕೊಡ್ತಾರೆ. ಅಷ್ಟೇ ಅಲ್ಲದೆ ನಿಮಗೆ ಇಡೀ ಕರ್ನಾಟಕದಾದ್ಯಂತ ಸಪ್ಲೈ ಸಹ ಮಾಡ್ತಾರೆ. ಯಾವ ತಳಿದು ಬೇಕು ಕೋಳಿಗಳಾಗಿರ್ಬೋದು, ಕೌಜುಗದ ಹಕ್ಕಿ ಆಗಿರ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಥರ ಬಗೆಯ ವಿವಿಧ ತಳಿಯ ಕೋಳಿಗಳು ಇವ್ರ ಹತ್ರ ಸಿಗುತ್ತೆ. ಸೊ DP ಕ್ರಾಸ್ ಕೋಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಸೊ ಮತ್ತು ಬೇರೆ ಯಾವ್ಯಾವ ತಳಿಗಳ ಒಂದು ಕೋಳಿಗಳು ಈಗ ಇವ್ರ ಹತ್ರ ಇದ್ದಾವೆ ಅಂದರೆ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತಲೂ ಸಹ ನೀವು ನೋಡ್ಬೋದು. ಜವಾರಿ ಕೋಳಿಗಳು ಸಹ ಇವ್ರ ಹತ್ರ ಸಿಗ್ತವೆ. ಜವಾರಿ ಅಂತ ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಳ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ ನಾಟಿ ಕೋಳಿ ಅಂತಾರೆ, ಅವು ಸಹ ಇವ್ರ ಹತ್ರ ಸಿಗ್ತವೆ. ಅಷ್ಟೇ ಅಲ್ಲದೆ ಇವ್ರ ಹತ್ರ ಸಾಕಷ್ಟು ಬೇರೆ ತಳಿಯ ಕೋಳಿಗಳು ಸಿಗ್ತವೆ. ಸೊ ಇಲ್ಲಿ ನೋಡಿ, ನಮ್ಮ ಕೃಷಿ ಇಲಾಖೆಯವರು, ಯೂನಿವರ್ಸಿಟಿಯವರು ರಸಮೇವು, ಅಜೋಲಾ ಮತ್ತು ನಮ್ಮ ದನಕರುಗಳಿಗೆ ಬೇಕಾಗಿರುವಂತಹ ಮೇವುಗಳನ್ನ ಯಾವ ಥರ ಬೆಳಿಬಹುದು, ಯಾವ್ಯಾವ ತಳಿಗಳಿದ್ದಾವೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವರು ನಿಮಗೆ ತಿಳಿಸ್ಕೊಡ್ತಾರೆ ಈ ಒಂದು ಸ್ಟಾಲ್ನಲ್ಲಿ. ಮತ್ತೇನಪ್ಪ ಅಂತಂದರೆ ಹೋರಿ ಮತ್ತು ಎತ್ತುಗಳ ಪ್ರದರ್ಶನ ಸಹ ಇತ್ತು. ಎತ್ತು ಮತ್ತು ಹೋರಿಯ ಪ್ರದರ್ಶನ ಸಹ ಇತ್ತು. ಇಲ್ಲಿ ಯಾವ್ಯಾವ ತಳಿಯ ಎತ್ತು, ಹೋರಿ, ಹಸು, ಕುದುರೆ, ಕೋಳಿ, ಆಡು, ಕುರಿಗಳು ಬಂದಿದ್ದೇವೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಈ ವಿಡಿಯೋದಲ್ಲಿ. ಸೊ ಥಾರ್ಪಾರ್ಕರ್ ತಳಿ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದು ಥಾರ್ಪಾರ್ಕರ್ ತಳಿಯ ಎತ್ತು ಇದು. ಸೊ ಭಾಳಷ್ಟು ಜನರಿಗೆ ಇದರದೊಂದು ಪರಿಚಯ ಇರುತ್ತೆ. ಸೊ ಯಾಕೆ ಕೃಷಿ ಮೇಳಗಳಿಗೆ ಭೇಟಿ ಕೊಡಬೇಕಂದ್ರೆ ವಿವಿಧ ತಳಿಯ ಪಶುಗಳನ್ನ ನಾವು ನೋಡ್ಬೋದು. ಇಲ್ಲಿ ನೋಡಿ, ಹಳ್ಳಿಕಾರ್ ತಳಿ. ಹೌದು, ಈ ಒಂದು ತಳಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿತ್ತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಮತ್ತು ಈ ಒಂದು ತಳಿ ಬಂದು ನಮ್ಮ ಕರ್ನಾಟಕದ ಮೂಲ ತಳಿ ಅಂತಲೂ ಹೇಳ್ತಾರೆ. ನೀವೇನಾದರೂ ದಕ್ಷಿಣ ಕರ್ನಾಟಕ ಕಡೆ ಹೋಗ್ಬಿಟ್ರೆ, ನೀವು ಬೆಂಗಳೂರು, ಮೈಸೂರು, ಹಾಸನ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಇವು. 1 ಕೋಟಿಗೂ ಹೋಗುವಂಥ ಹೋರಿ ಇದ್ದಾವೆ ಅಂತೇಳಿ ನಾವೇ ಕೃಷಿ
ಮೇಳಗಳಲ್ಲಿ ವಿಡಿಯೋ ಮಾಡಿದ್ವಿ. ಆ ಸ್ಟ್ರೈಟಿಗೆ ಹೋಗ್ತಾವೋ ಇಲ್ಲೋ ಅನ್ನೋದನ್ನ ಪಕ್ಕಕ್ಕೆ ಇಟ್ಟರೆ ಈ ಒಂದು ತಳಿ ತುಂಬಾ ಪ್ರಸಿದ್ಧಿ ಪಡೆದಿದೆ. ಮತ್ತು ನಮ್ಮ ಕರ್ನಾಟಕದ ಮೂಲದ ಈ ಒಂದು ತಳಿ ಇದು ಜನರನ್ನು ಸಿಕ್ಕಾಪಟ್ಟೆ ಆಕರ್ಷಣೆ ಮಾಡ್ತಾಯಿತ್ತು. ಯಾಕಪ್ಪ ಅಂದರೆ ನಮ್ಮ ಕಡೆ ಈ ಒಂದು ತಳಿಯ ಹೋರಿಗಳನ್ನ ಅಥವಾ ಎತ್ತುಗಳನ್ನ ನೋಡೋದು ಭಾಳ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪ್ರೀತಮ್ ಡೈರಿ ಫಾರ್ಮ್ ಅವ್ರ ಹತ್ರ ಇರುವಂತಹ ಸಾಹಿವಾಲ್ ತಳಿಯ ಪಶುಗಳನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಂಪುದೇನು ಕಾಣಿಸ್ತಾ ಇದೆಯಲ್ಲ ಇದು ಬಂದು ಸಾಹಿವಾಲ್ದಿದು. ಚಿಕ್ಕವು ಇದ್ವು ಇವೆಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಆಂಧ್ರದು ಒಂಗೋಲ್ ಅಂತೇಳಿ ಆ ಒಂದು ತಳಿಯ ಹೋರಿ ಇದು. ಇದು ಸಹ ಪ್ರೀತಮ್ ಡೈರಿ ಫಾರ್ಮ್ ಅವ್ರದ್ದೇ ಒಂಗೋಲ್ ಕ್ಯಾಟಲ್, ಒಂಗೋಲ್ ತಳಿಯ ಹೋರಿ ಇದು. ಸೊ ಪರವಾಗಿಲ್ಲ, ಈ ಸಲ ಬೇರೆ ಬೇರೆ ರಾಜ್ಯದ ತಳಿಗಳನ್ನು ಕರೆಸಿದ್ದಾರೆ. ಅಂದರೆ ಎಲ್ಲ ಟೈಮಲ್ಲಿ ಕರೆಸ್ತಾಯಿದ್ರು, ಈ ಸಲ ಕರೆಸಿದ್ದಾರೆ ಜಾಸ್ತಿ ಸ್ವಲ್ಪ. ಅಮೃತ್ ಮಹಲ್ ತಳಿ ಇದು ನೋಡ್ಬೋದು. ಇದು ಸಹ ನಮ್ಮ ಕರ್ನಾಟಕ ಮೂಲದ್ದು ಅಂತಲೇ ಹೇಳ್ಬೋದು. ನಮ್ಮ ಅಮೃತ್ ಮಹಲ್ ತಳಿಯ ಹೋರಿಗಳು. ಸೊ ಕೋಳಿಗಳು ಮಾರಾಟಕ್ಕಿದ್ದಾವೆ. ಹೌದು, ಇದು ಯೂನಿವರ್ಸಿಟಿಯವ್ರವೇ ಕೋಳಿಗಳು. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಾನು. ಸೊ ಯಾವ್ಯಾವ ತಳಿ ಇದ್ದಾವೆ: ಗಿರಿರಾಜ, ಸ್ವರ್ಣಧಾರ, ರಾಜ 2, ಜವಾರಿ, ಸಹ್ಯಾದ್ರಿ, ಡಿ ಪಿ ಕ್ರಾಸ್, ವನಶ್ರೀ, ಕಾವೇರಿ, ಸೋನಾಲಿ, ಅಸಿಲ್ ಕ್ರಾಸ್, ಇಷ್ಟು ತಳಿಯ ಕೋಳಿಗಳು ಇವ್ರ ಹತ್ರ ಸಿಗುತ್ತೆ. ಇದು ಬೇಗ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನೋಡಿ, ಈ ನಂಬರ್ಗಳನ್ನ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಸೊ ಏನಾದರೂ ಮಾಹಿತಿ ಬೇಕಂದರೆ ಆ ನಂಬರ್ಗೆ ಕರೆ ಮಾಡಿದ್ರೆ ಸಿಗುತ್ತೆ. ಮತ್ತು ಇಲ್ಲಿ ರೇಟ್ ಸಹ ಹಾಕಿದ್ದಾರೆ, 1 ವಾರದ್ದು 2 ವಾರದ್ದು ಯಾವುದು ಅಂತೇಳಿ. ಸೊ ಮಾಂಸದ ಕೋಳಿ ಮರಿಗಳಂತ ಹಾಕಿದ್ದಾರೆ. ಶ್ರೀ ವೆಂಕಟೇಶ್ವರ ಹ್ಯಾಚರೀಸ್ ಪ್ರೈವೇಟ್ ಲಿಮಿಟೆಡ್, ಇದು ಹುಬ್ಳಿಲಿರೋದು, ಇಂಡಸ್ಟ್ರಿಯಲ್ ಏರಿಯಾ ತಾರಿಹಾಳ ಅಂತೇಳಿ. ಸೊ ಮಾಂಸದ ಮರಿಗಳಿವು, ಮಾಂಸದ ಕೋಳಿ ಮರಿಗಳು, ಆಲ್ಮೋಸ್ಟ್ ಬಾಯ್ಲರ್ ಕೋಳಿ ಅಂತ ಕರಿತೀವಿ ನಾವು. ಸೊ ಅದ್ರ ಪಕ್ಕದಲ್ಲಿ ಯಾವುದಿದೆಯಪ್ಪ ಅಂತಂದರೆ ನಾಟಿ ಕೋಳಿ, ಅಂದರೆ ನಮ್ಮ ಕಡೆ ಜವಾರಿ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕಾವೇರಿ ಚಿಕ್ಸು, ಕಾವೇರಿ ತಳಿದು 3 ವಾರದ್ದು 8 ವಾರದ್ದು ಯಾವ್ಯಾವ ತಳಿದು ಎಷ್ಟು ಅಂತೇಳಿ ರೇಟ್ ಹಾಕಿದ್ದೆ ನಾನು. ಯಾವುದಕ್ಕೊಂದು ಸಲ ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡಿ, ನಿಮಗೆ ಈಸಿ ಆಗುತ್ತೆ. ಇಲ್ಲ ಆ ಫೋನ್ ನಂಬರ್ ಕೊಟ್ಟಿದ್ನಲ್ಲ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಈಗ ಸಹ್ಯಾದ್ರಿ ತಳಿಯ ಕೋಳಿಗಳನ್ನ ನೀವು ನೋಡ್ಬೋದು. ಸಹ್ಯಾದ್ರಿ ಕೋಳಿ ಒಂದಷ್ಟು ಮಾಹಿತಿ ಸಿಗುತ್ತೆ ಇದರಲ್ಲಿ. ಇದು ಎಷ್ಟು ದಿನಗಳ ನಂತರ ಮೊಟ್ಟೆ ಇಡೋಕ್ಕೆ ಶುರು ಮಾಡುತ್ತೆ, ಎಷ್ಟು ತೂಕ ಬರುತ್ತೆ, ಈ ಥರದ ಮಾಹಿತಿಗಳು ಸಿಗುತ್ತೆ. ಸಾಧ್ಯವಾದರೆ ನೀವು ಒಂದು ಸಲ ಭೇಟಿ ಕೊಡಿ ಧಾರವಾಡ ಕೃಷಿ ಮೇಳಕ್ಕೆ. 4 ದಿವಸ ಇರುತ್ತೆ. ಕೃಷಿಗೆ ಸಂಬಂಧಪಟ್ಟಿರುವಂಥ ಆಲ್ಮೋಸ್ಟ್ ಆಲ್ ಎಲ್ಲ ಮಾಹಿತಿ ಇದರಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ನೀವು ರಾಜ 2 ಕೋಳಿ ಅಂತೇಳಿ. ಈಗಾಗಲೇ ಹೇಳ್ತಾ ಇದ್ದೆ, ಸಾಧ್ಯವಾದರೆ ನೀವು ಕೃಷಿ ಮೇಳಕ್ಕೆ ಭೇಟಿ ಕೊಡಿ ಅಂತೇಳಿ. ಕಣ್ಣಾರೆ ನೋಡೋದೇ ಬೇರೆ ಆಗುತ್ತೆ, ವಿಡಿಯೋದಲ್ಲಿ ನೋಡೋದೇ ಬೇರೆ ಆಗುತ್ತೆ. ಸೊ ಈಗ ನಾವು ನೋಡ್ತಾ ಇದ್ವಿ ಎತ್ತುಗಳು, ಹೋರಿಗಳು ಯಾವ್ಯಾವ ತಳಿದು ಬಂದಿದ್ದಾವೆ ಅಂತೇಳಿ. ಸೊ ಈಗ ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಪ್ಪ ಅಂತಂದರೆ HF ಮಿಶ್ರ ತಳಿ ಹೋರಿ ಇದು. ಸೊ ಕ್ರಾಸ್ ಬ್ರೀಡ್ ಇದು HFದು ಹೋರಿ. ಸೊ ನಮಗೆ HF ಅಂದ ತಕ್ಷಣ ಏನು ಅನಿಸುತ್ತೆ ಅಂದರೆ ಬರೀ ಹಸುಗಳು ಅಂತ ಮೈಂಡಲ್ಲಿ ಬರುತ್ತೆ. ಹೋರಿಗಳು ಬರ್ತವೆ, ಬಟ್ ಸಾಕಷ್ಟು ಉಳಿಸ್ಕೊಳ್ಳಲ್ಲ. HFದು ಕ್ರಾಸ್ ಬ್ರೀಡ್ ಇದು. ಸೊ ಅದರ ಪಕ್ಕದಲ್ಲಿ ಯಾವುದಪ್ಪ ಇತ್ತಪ್ಪ ಅಂತಾರೆ ಥಾರ್ ಪಾರ್ಕರ್ ಹೋರಿ ಇತ್ತು. ಈಗಾಗಲೇ ನೋಡ್ಕೊಂಬಂದಿದ್ವಿ, ಇನ್ನೊಂದು ಸಲ ನೋಡ್ಕೊಳ್ಳಿ. ಅದು ಆ ಕಡೆ ಇತ್ತು, ಇದು ಬೇರೆ ಇತ್ತು. ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದರೂ ಚಾಪ್ ಕಟ್ರ್ ಬೇಕಿದ್ದರೆ, ಮೇವನ್ನು ಕತ್ತರಿಸುವ ಯಂತ್ರ ಬೇಕಿದ್ದರೆ ಈ ನಂಬರ್ಗೆ ಕರೆ ಮಾಡ್ಬೋದು. 9353465551 ಅಂತೇಳಿ. ಸೊ ಅತ್ಯುತ್ತಮ ತಂತ್ರಜ್ಞಾನದ್ದು. ಸೊ ಇಲ್ಲಿ ನೋಡ್ತಾ ಇದ್ರೆ ದೇವಣಿ ಹೋರಿ ಅಂತೇಳಿ, ದೇವಣಿ ತಳಿದಿದ್ದು. ಓಕೆ, ನೆಕ್ಸ್ಟು ಯಾವ ತಳಿದಪ್ಪ, ಯಾವ ತಳಿದು? ಗೀರ್ ತಳಿಯ ಹೋರಿಗಳಿವು, ನೋಡ್ಕೊಂಬಿಡಿ. ಪಶು ವಿಜ್ಞಾನ ವಿಭಾಗ, ಕೃಷಿ ವಿಶ್ವವಿದ್ಯಾನಿಲಯ, ಧಾರವಾಡ. ಸೊ ನೀವೇನಾದರೂ ಹಸು ಅಥವಾ ದನಗಳು ಸಾಕ್ತೀನಿ ಅಂದರೆ ಮೇವನ್ನು ಕತ್ತರಿಸುವ ಯಂತ್ರ ಬೇಕಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಯಂತ್ರಗಳನ್ನ ತಗೋಬೋದು. ಸೊ ಈಗಾಗಲೇ ನೋಡಿದ್ವಿ ನಾವು ಗೀರ್ ಹೋರಿ. ಸೊ ಅದನ್ನೇ ಇನ್ನೊಂದು ಆ್ಯಂಗಲಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಒಂದು ಅತ್ಯುತ್ತಮ ತಂತ್ರಜ್ಞಾನದ, ಅತ್ಯುತ್ತಮ ಗುಣಮಟ್ಟದ ಚಾಪ್ ಕಟ್ರ್ಗಳೇನಾದರೂ ಬೇಕಾಗಿದ್ದರೆ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ. 9353465551. ಸೊ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ
ಹೋರಿ ಹಬ್ಬದ ತವರೂರು ಯಾವುದು? ನಮ್ಮ ಹಾವೇರಿ. ಸೊ ಈ ಒಂದು ಹಾವೇರಿಯಲ್ಲಿ ಹೋರಿ ಹಬ್ಬ ಜಾಸ್ತಿನೇ ನಡೆಯುತ್ತೆ. ಇಲ್ಲಿ ಯಾವ್ಯಾವ ತಳಿಯ ಎತ್ತುಗಳು ಬಂದಿದ್ದಾವೆ ಅಂದರೆ ಹೋರಿಗಳು ಬಂದಿದ್ದಾವೆ ನೋಡಿ, ಕೊಲೆಗಾರ ಬಂದಿದ್ದಾನೆ. ನೆಕ್ಸ್ಟ್ ಯಾವ್ಯಾವ ಬಂದಿದ್ದಾವೆ, ತಡಸ್ನಳ್ಳಿ ಕೊಲೆಗಾರ ಆದಮೇಲೆ ನಮ್ಮ ರಾಣೆಬೆನ್ನೂರ್ಕ ರಾಜ ಬಂದವ್ರೆ ನೋಡ್ಕೊಂಬಿಡಿ, ಹೆಂಗು ಸಿಂಗಾರ ಮಾಡ್ಕೊಂಬಂದಿದ್ದಾರೆ ರಾಣೆಬೆನ್ನೂರ್ಕ ರಾಜ. ಸೊ ಅದ್ರ ಪಕ್ಕದಲ್ಲಿ ಯಾವುದಿದೆ ಗೆಸ್ ಮಾಡಿ ನೋಡೋಣ. ಓಕೆ ಶಿರಾಳಕೊಪ್ಪದ A1 ಡಾನ್ 61. ಹೌದು, ಸಿಕ್ಕಾಪಟ್ಟೆ ಸಿಂಗಾರ ಮಾಡ್ಕೊಂಡು ಬಂದಿದ್ದಾರೆ. ನನಗಂತೂ ಖುಷಿ ಆಯಿತು ನೋಡಿದ ತಕ್ಷಣ. ಇದು ನೋಡೋಕ್ಕೆ ಸಾಕಷ್ಟು ಜನ ನೂಕುನುಗ್ಲಲ್ಲಿ ಕಾಯ್ತಾಯಿದ್ರು. ನಾನು ಹಂಗೂ ಹಿಂಗೂ ಒಳಗೆ ಹೋಗ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. A1 ಡಾನ್, ಶಿರಾಳಕೊಪ್ಪದ A1 ಡಾನ್ 61. ಓಕೆನಾ. ಸೊ ನೆಕ್ಸ್ಟು ಯಾವ ಒಂದು ತಳಿಯಪ್ಪ ಅಂತಂದರೆ ತಡಸನಹಳ್ಳಿಯ ಕೊಲೆಗಾರ. ಇದು ತಳಿ ಅಲ್ಲ, ಹೋರಿ. ಸೊ ನೆಕ್ಸ್ಟು ಏನಪ್ಪ ಅಂತಂದರೆ ಹಂದಿ ತಳಿಗಳ ಪ್ರದರ್ಶನ ಅಂತ ಹಾಕಿದರೆ, ಬಟ್ ಇನ್ನೂ ಹಂದಿ ಬಂದಿರಲಿಲ್ಲ, ಖಾಲಿ ಹೊಡಿತಾಯಿತ್ತು. ಸೊ ಮೋಸ್ಟ್ಲಿ ಲೇಟಾಗಿ ಬರ್ಬೋದು ಅಥವಾ ನಾಳೆ ಬರ್ಬೋದು, ಭಾನುವಾರ. ಕುರಿ ಮತ್ತು ಆಡು ತಳಿಗಳ ಪ್ರದರ್ಶನವನ್ನು ನೋಡ್ಬೋದು. ಒಸ್ಮಾನಾಬಾದಿ ಆಡು ಮಿಶ್ರ ತಳಿ ಇದು. ಹಾಗೆ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮ್ಮ ಕಡೆ ಯಾವೊಂದು ತಳಿಯ ಆಡು ಅಥವಾ ಕುರಿ ಫೇಮಸ್ಸು, ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಸಾಕ್ತಾರೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನಮ್ಮ ಕಡೆ ಆದರೆ ಕೆಂಗುರಿ ಜಾಸ್ತಿ ಸಾಕ್ತಾರೆ. ನಮ್ಮದು ಹೊಸಪೇಟೆ, ಕೊಪ್ಪಳ, ಗಂಗಾವತಿ ಈ ಕಡೆ ಎಲ್ಲ ಕೆಂಗುರಿ ಜಾಸ್ತಿ ಸಾಕ್ತಾರೆ. ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿನೇ ಸಾಕ್ತಾರೆ, ಈ ಭಾಗದಲ್ಲಿ ರಾಯಚೂರು ಆ ಭಾಗದಲ್ಲಿ. ಸೊ ತೆಲ್ಲಿಚೇರಿ ಆಡು ತಳಿ ನೋಡಿ, ಎಷ್ಟು ಚಿಕ್ಕದಾಗಿರುತ್ತೆ ಇವು, ಅಂದರೆ ವೈಟ್ ಕಲರಲ್ಲಿ ಬರುತ್ತೆ. ನಾವು ಇದುವರೆಗೂ ಸಾಕಿಲ್ಲ, ಸಾಕಬೇಕಂತ ಐಡಿಯಾ ಇದೆ, ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀನಿ. ಸೊ ಅದ್ರ ಪಕ್ಕದಲ್ಲಿ ಏನಿತ್ತಪ್ಪ ಅಂತಂದರೆ ಹೇಳ್ತೀನಿ ರೀ, ನಮ್ಮ ದೇಸಿ ತಳಿ ಮಿಶ್ರ ತಳಿ, ದೇಸಿ ಪೌಲ್ಟ್ರಿ ಕ್ರಾಸ್ ನೋಡಿ ಇಲ್ಲಿ ಹಾಕಿದ್ದಾರೆ. ಕಾವೇರಿ ಕೋಳಿ ಮರಿ 3 ವಾರದ್ದು, ಒಂದು ಪೀಸ್ಗೆ 75 ರೂಪಾಯಿ ಆಗುತ್ತೆ. ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ರೇಟ್ಗಳು ಹಾಕಿದ್ದಾರೆ. ಸೊ ಇಲ್ಲಿ DP ಕ್ರಾಸು ಕಾವೇರಿ. ಸೊ ಇಲ್ಲಿ ಕಾವೇರಿ ತಳಿಯ ಕೋಳಿಗಳನ್ನ ನೀವು ನೋಡ್ಬೋದು, ಇವೆಲ್ಲ ಕಾವೇರಿ ತಳಿ. ಸೊ ಒಂದೊಂದು ತಳಿ ಯಾವುದಕ್ಕೆ ಸ್ಪೆಷಲ್ ಆಗಿರುತ್ತೆ ಅನ್ನೋದರ ಸಂಪೂರ್ಣವಾದ ವಿವರನ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುವಂಥ ಒಂದು ಪ್ರಯತ್ನನ ಮಾಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿಟ್ಟಿರಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ DP ಕ್ರಾಸ್ ಕೋಳಿಗಳಿವು. ಸೊ ಈಗಾಗಲೇ ಹೇಳಿದೆ ನಿಮಗೆ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ನಿಮಗೂ ಸಹ ಸಾಕಷ್ಟು ಮಾಹಿತಿ ಸಿಗ್ತಾ ಇರುತ್ತೆ. ಸೊ ನಿಮ್ಗೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಅಥವಾ ವಿವಿಧ ತಳಿಯ ಬೆಳೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನೋಡಿ, UAS ಕುರಿ ತಳಿ ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಧಾರವಾಡ ಇದು. ಸೊ UAS ಶೀಪ್. ಸೊ ಇದ್ರ ಪಕ್ಕದಲ್ಲಿ ನಾನು ಆಗಲೇ ಹೇಳಿದೆ, ನಮ್ಮ ಊರಲ್ಲಿ ಜಾಸ್ತಿ ಸಾಕುವಂತಹ ತಳಿ ಕೆಂಗುರಿ ತಳಿ. ಸೊ ಕೆಂಗುರಿ ತಳಿ ನೋಡ್ತಾ ಇದ್ದೀರಾ ನೀವಿಲ್ಲಿ. ಸೊ ನಮ್ಮ ಕಡೆ ಜಾಸ್ತಿ ಮಾರ್ಕೆಟ್ ಅಂದರೆ ಸಿನ್ನೂರು ಮಾರ್ಕೆಟು, ನಮಗೆ ಹತ್ತಿರ ಆಗಿರೋದು ಕುಕ್ಕನಪಳ್ಳಿ ಕುರಿ ಮಾರ್ಕೆಟು. ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಸೇಲ್ ಆಗೋದು, ಜಾಸ್ತಿ ತೊಗೊಳಕ್ಕೆ ಬರೋದು ಅಂದರೆ ಕೆಂಗುರಿ ತಳಿಯ ಕುರಿಗಳನ್ನ. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಇದು ಫೈಟರ್ ಕುರಿ. ಹೌದು, ನಮ್ಮ ಕಡೆ ಕಣದ ಟಗರುಗಳು ಅಂತ ಕರಿತೀವಿ, ಕುರಿಯಲ್ಲ ಇದು ಟಗರು. ಸೊ ಈ ಥರ ಟಗರುಗಳು ಬಂದಿದೆ, ಇನ್ನೊಂದಷ್ಟು ಬರೋತ್ತವೆ ಅಂಥೇಳಿ ನಿರೀಕ್ಷೆ ಇದೆ. ಅವು ಬಂದ ತಕ್ಷಣ ಅದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ. ಸೊ ಗೀರ್ ಆಕಳ ತಳಿ. ಇಷ್ಟೊತ್ತು ನಾವು ಎತ್ತು ಮತ್ತು ಹೋರಿಗಳ ಬಗ್ಗೆ ನೋಡ್ಕೊಂಬಂದ್ವಿ. ಈಗ ನೋಡಿ ಆಕಳು ನೋಡ್ತಾ ಇದ್ದೀರಾ, ಇದು ಬಂದು ಗೀರ್ ತಳಿಯ ಆಕಳುಗಳು. ಸೊ ಸಾಕಷ್ಟು ಡಿಮ್ಯಾಂಡ್ ಇದೆ ಈ ಒಂದು ತಳಿಯ ಆಕಳುಗಳಿಗೆ. ಸೊ ದೇವಣಿ ಆಕಳು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ದೇವಣಿ ಜಾಸ್ತಿ ಯಾವ ಭಾಗದಲ್ಲಿ ಸಾಕ್ತಾರಪ್ಪ ಅಂತಂದರೆ ಮೋಸ್ಟ್ಲಿ ಗುಲ್ಬರ್ಗ ಅನ್ಕೋತೀನಿ. ಸೊ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ತಿಳಿಸಿ. ಇದು ಥಾರ್ ಪಾರ್ಕರ್ ತಳಿಯ ಹಸುಗಳಿವು. ಸೊ ನಿಮ್ಮ ಒಂದು ಭಾಗಗಳಲ್ಲಿ ಯಾವ ಒಂದು ತಳಿಯ ಹಸುಗಳು ಹೋರಿಗಳನ್ನ ಸಾಕ್ತಾರೆ ಅನ್ನೋದನ್ನು ಸಹ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಹಸು ಆಯಿತು, ಹೋರಿ ಆಯಿತು, ಎಮ್ಮೆ ತಳಿ, ಧಾರವಾಡಿ ಎಮ್ಮೆ ತಳಿ. ಸೊ ಎಮ್ಮೆಗಳ ಬಗ್ಗೆ ಒಂದಷ್ಟು ಮಾಹಿತಿ ನೋಡ್ಕೊಂಬೋಣ. ಇದು ಬಂದು ಧಾರವಾಡಿ ಎಮ್ಮೆ ಅಂತೇಳಿ.
ಇದೊಂದು ಪ್ರಶ್ನೆ ಕೇಳಬೇಕಿತ್ತು ನಿಮಗೆ. ನಿಮ್ಮ ಕಡೆ ಯಾವ ಒಂದು ತಳಿಯ ಎಮ್ಮೆಗಳು ಜಾಸ್ತಿ ಸಾಕ್ತಾರೆ? ನಿಮ್ಮ ಕಡೆ ಏನಾದರೂ ಮುರ್ರಾ ಎಮ್ಮೆ ಸಾಕೋದಕ್ಕೆ ಶುರು ಮಾಡಿದ್ದಾರಾ? ಅದನ್ನು ಸಹ ನೀವು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಕಡೆನೂ ಮುರ್ರಾ ಸಾಕೋದಕ್ಕೆ ಶುರು ಮಾಡಿದ್ದಾರೆ. ಧಾರವಾಡದ ಎಮ್ಮೆನೂ ಸಾಕ್ತಾರೆ ನಮ್ಮ ಕಡೆ. ಸೊ ಸೂರ್ತಿ ತಳಿಯ ಎಮ್ಮೆಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಒಂದೊಂದು ತಳಿಯ ವಿಶೇಷತೆಗಳ ಬಗ್ಗೆ ನಾನು ಆದಷ್ಟು ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಈ ವಿಡಿಯೋದಲ್ಲಿ ನಿಮ್ಗೇನಪ್ಪ ಅಂತಂದರೆ ಯಾವ್ಯಾವ ತಳಿಯ ಪಶುಗಳು, ದನಕರುಗಳು, ಪಶುಗಳು, ಪಕ್ಷಿಗಳು ಬಂದಿದ್ವು, ಕೋಳಿಗಳು ಬಂದಿದ್ವು ಅಂತ ವಿವರನ ತಿಳಿಸ್ಕೊಡೋ ಪ್ರಯತ್ನ ಇದು. ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ 15 ಲಕ್ಷದ ಕೋಣ ಇಲ್ಲಿ ನೀವು ನೋಡ್ತಾ ಇದ್ರೆ ಅವೆಲ್ಲ ಕೋಣಗಳು. ಸೊ 15 ಲಕ್ಷದ ಕೋಣ ಬಂದಿದ್ದಾವಂತೆ. ಅದರದ್ದು ಒಂದು ಮಾಹಿತಿ ತೋರಿಸ್ತೀನಿ ನಿಮಗೆ, ಸಣ್ಣದೊಂದು ಚಿತ್ರಣವನ್ನು ತೋರಿಸ್ತೀನಿ. ಅವ್ರನ್ನ ಮಾತಾಡ್ಸೋಣ, ಮಾಹಿತಿ ಪಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅವರು ಸ್ವಲ್ಪ ಬ್ಯುಸಿ ಇದ್ದರು. ಸೊ ಅವರು ಫ್ರೀ ಆದಮೇಲೆ ಬನ್ನಿ ಅಂತ ಹೇಳಿದರು. ಸೊ ಬಂದ ಮೇಲೆ, ಅವರು ಫ್ರೀ ಆದ ಮೇಲೆ ನಾನು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ನಿಮ್ಮ ಕಡೆ ಕೋಣಗಳಿಗೆ ಯಾವ ಥರ ಒಂದು ಡಿಮ್ಯಾಂಡ್ ಇದೆ ಅನ್ನೋದನ್ನು ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನೆಕ್ಸ್ಟ್ ಬರ್ತಾ ಇರೋದು ಮುರ್ರಾ ಕೋಣ. ಸೊ ಮುರ್ರಾ, ಇವೆಲ್ಲ ಮುರ್ರಾ ಕೋಣಗಳು. ಈಗಾಗಲೇ ಹೇಳಿದೆ, ನೀವೇನಾದರೂ ದನಕರಗಳನ್ನ ಸಾಕಿದ್ರಿ ಅಥವಾ ಕುರಿಗಳನ್ನ, ಟಗರುಗಳನ್ನ, ಆಡುಗಳನ್ನ, ಓತಗಳನ್ನ ಸಾಕಿದ್ದೀರಪ್ಪ, ಅವುಗಳಿಗೆ ಮೇವನ್ನ ಕಟ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ರೆ, ಅಥವಾ ನೀವೊಂದು ಮೇವನ್ನು ಕತ್ತರಿಸುವ ಯಂತ್ರ ಅಂದರೆ ಚಾಪ್ ಕಟ್ರ್ ಬಗ್ಗೆ ಹುಡುಕ್ತಾ ಇದ್ದರೆ ನಿಮಗೆ ಒಂದು ಒಳ್ಳೆಯ ಚಾಪ್ ಕಟ್ರು ಇಲ್ಲಿ ಸಿಗುತ್ತೆ. ಇವರ ಒಂದು ನಂಬರ್ನ ಹೇಳ್ತೀನಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆದರೂ ಹೇಳ್ತೀನಿ. 9353465551 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬೋದು ನೀವು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು 15 ಲಕ್ಷದ ಕೋಣ ಅಂತ ಹೇಳ್ತಾ ಇದ್ದರೆ, ಇದ್ರ ಬಗ್ಗೆ ಮಾಹಿತಿನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಯಾಕಪ್ಪ ಅಂದರೆ ಇವರು ಅಫಿಷಿಯಲಾಗಿ ಏನು ಹೇಳ್ತಾ ಇರಲಿಲ್ಲ, ಜನ ಮಾತಾಡ್ಕೋತಾ ಇದ್ದರು. ಸೊ ಅದ್ರ ಬಗ್ಗೆ ಕನ್ಫರ್ಮ್ ಮಾಡಿ ಇದು ಮಾಡ್ತೀನಿ. ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಕುದುರೆಗಳು ಸಹ ಬಂದಿದ್ವು ಗುರು. ಹೌದು, ಹಿಂದೆ ನಾನು ಗುಲ್ಬರ್ಗ ಕೃಷಿ ಮೇಳದಲ್ಲಿ ಕುದುರೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಕುದುರೆ ಯಾವ ಥರ ಸಾಕಬೇಕು ಮತ್ತು ಏನಕ್ಕೆ ಸಾಕಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿನ ಅವ್ರು ತಿಳಿಸ್ಕೊಟ್ಟಿದ್ರು. ಸೊ ಇಲ್ಲೂ ಸಹ ಕುದುರೆಗಳು ಬಂದಿದ್ದಾವೆ. ಸೊ ಇದ್ರ ಬಗ್ಗೆಯೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂತಂದರೆ ನಾವು ಕೃಷಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರಹದ ಮಾಹಿತಿಗಳನ್ನ ಹಂಚ್ಕೋತೀನಿ, ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಂದು ಸಲ ಜೈ ಹಿಂದ್, ಜೈ ಕರ್ನಾಟಕ.